ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ದೇಶ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚವೇ ಬೆಚ್ಚಿ ಬೀಳಿಸುವ ವಿದ್ರಾವಕ ಘಟನೆಯಾಗಿದೆ ಎಂದು ಕಾಂಗ್ರೆಸ್ ಮಹಿಳಾ ಘಟಕ ರಾಜ್ಯಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಅವರು ಮಾತನಾಡಿ ತಿಳಿಸಿದರು. ಬೀದರ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಬೇಟಿ ಬಚಾವೋ ಬೇಟಿ ಪಡಾವೋ ನಾರಿ ಶಕ್ತಿ ಯೋಜನೆ ಎಂದು ಒಂದೆಡೆ ಹೇಳ್ತಾರೆ. ಆದರೆ ಈಗ ಬಿಜೆಪಿ ಹಾಗೂ ಎನ್ಡಿಎ ನಾಯಕರಿಂದ ನಾವು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವಂತ ಪರಿಸ್ಥಿತಿಯೇ ನಿರ್ಮಾಣವಾಗಿದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣದಲ್ಲಿ ಸುಮಾರು 3,000ಕ್ಕೂ ಹೆಚ್ಚಿನ ವಿಡಿಯೋಗಳಿಗೆ ಸಂಬಂಧಿಸಿದಂತೆ ಮಹಿಳಾ ಆಯೋಗದ ಮನವಿ ಮೇರೆಗೆ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆ ಒಳಪಡಿಸಿದೆ. ಆದರೆ ಪ್ರಕರಣದ ಪ್ರಮುಖ ಆರೋಪಿ ದೇಶ ಬಿಟ್ಟು ಹೋಗಿದ್ದಾನೆ. ಅದಕ್ಕೆ ಅವಕಾಶ ಮಾಡಿದ್ದು ಯಾರು ಎಂಬುದು ಮೊದಲು ತನಿಖೆಯಾಗಲಿ ಎಂದು ಆಗ್ರಹ ಮಾಡಿದರು. ಗ್ಯಾರಂಟಿ ಯೋಜನೆ ಮೂಲಕ ಮಹಿಳೆಯರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದರೆ ಎಚ್ಡಿಕೆ ಅವರು ಗ್ಯಾರಂಟಿ ಯೋಜನೆಯಿಂದ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಎಂದಿದ್ದಾರೆ. ತಾಳಿ ಮಹತ್ವ ಗೊತ್ತಿಲ್ಲದ ಪ್ರಧಾನಿ ಮೋದಿಯವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಂಗಳಸೂತ್ರ ಕಸಿದುಕೊಳ್ಳುತ್ತಾರೆ ಎಂದು ಮಾತನಾಡಿದಾಗಲೂ ಬಿಜೆಪಿಯ ನಾಯಕಿಯಾದ ಸ್ಮೃತಿ ಇರಾನಿ, ಶೋಭಾ ಕರಂದ್ಲಾಜೆ, ಶ್ರುತಿ ಮಾಳ್ವಿಕಾ ಅವರು ಖಂಡಿಸಲಿಲ್ಲ ಎಂದರು. ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣ ಅತ್ಯಂತ ಖಂಡನೀಯವಾಗಿದೆ. ಯಾವುದೇ ರಾಜಕಾರಣ ಮಾಡದೆ ಕೊಲೆ ಆರೋಪಿಗೆ ಸರ್ಕಾರ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸುವೆ. ನೇಹಾ ಕೊಲೆ ಘಟನೆ ನಡೆದ ಮರುಕ್ಷಣ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿಸಿದ ಎನ್ಡಿಎ ನಾಯಕರು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಯಾಕೆ ತುಟಿಕ್ ಪಿಟಿಕ್ ಅಂತ ಇಲ್ಲ. ಇದು ಕೊಲೆಗಿಂತಲೂ ಘೋರ ಕೊಲೆಯಾಗಿದೆ. ಸಂತ್ರಸ್ತ ಮಹಿಳೆಯರು ಬದುಕಿದ್ದು ಸತ್ತಂತಾಗಿದ್ದಾರೆ. ನಮ್ಮ ನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ಬಿಜೆಪಿಯವರು ಯಾಕೆ ಮೌನ ವಹಿಸಿದ್ದಾರೆ ಎಂದು ಕಿಡಿಕಾರಿದರು. ಮೋದಿ ಪರಿವಾರದಲ್ಲಿ ಅತ್ಯಾಚಾರಿಗಳು, ಕೊಲೆಗಡಕರೇ ಇದ್ದಾರೆಯೇ? ಇಂತಹ ಕೃತ್ಯದಲ್ಲಿ ಭಾಗಿಯಾದವರಿಗೆ ಕೇಂದ್ರ ಬಿಜೆಪಿ ಸರ್ಕಾರ ರಕ್ಷಣೆ ನೀಡುತ್ತದೆಯೇ? ಬಿಲ್ಕಿಸ್ ಬಾನು ಉನ್ನಾವದಲ್ಲಿ ಜೀವಂತ ಸುಟ್ಟರೂ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಲಿಲ್ಲ ಎಂದು ಆರೋಪ ಮಾಡಿದರು. ಎನ್ಡಿಎ ನಾಯಕರು ಹಾಸನ ಸಂಸದರ ಘಟನೆಯನ್ನ ಸುಳ್ಳು ಎಂದು ಹೇಳುತ್ತಿದ್ದಾರೆ. ಒಂದು ವೇಳೆ ಇದು ಸುಳ್ಳಾಗಿದ್ರೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಏಕೆ ಹೋಗ್ತಾ ಇದ್ರು? ಮಾಧ್ಯಮಗಳಲ್ಲಿ ತನ್ನ ವಿರುದ್ಧ ಸುದ್ದಿ ಪ್ರಕಟಿಸಬಾರದೆಂದು ಆರ್ಡರ್ ತಂದಿದ್ದೇಕೆ? ಜೆಡಿಎಸ್ ಪಕ್ಷದಿಂದ ಉಚ್ಚಾಟಿಸಿದ್ದು ಏಕೆ? ಎಚ್ಡಿ ರೇವಣ್ಣ ವಿರುದ್ಧವೂ ಆರೋಪ ಕೇಳಿ ಬಂದಿದ್ದು ಅವರ ವಿರುದ್ಧವೂ ತನಿಖೆ ನಡೆಸಬೇಕಾಗಿದೆ ಎಂದು ಹೇಳಿದರು. ವಿಕೃತಿ ತೋರಿದ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ನಿರ್ಭಯ ಅತ್ಯಾಚಾರ ವಿಕೃತಕಾಮಿ ಉಮೇಶ್ ರೆಡ್ಡಿ ಪ್ರಕರಣದ ಮಾದರಿಯಲ್ಲಿ ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ವಿಧಿಸಬೇಕು. ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಎಂದು ಆಗ್ರಹ ಮಾಡಿದರು. ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ನಾಯ್ಡು ಮಾತನಾಡಿ, ಹಾಸನ ಸಂಸದ ಪ್ರಜ್ವಲ್ ಸಾವಿರಾರು ಮಹಿಳೆಯರಿಗೆ ಅತ್ಯಾಚಾರವೆಸಗಿ ವಿಕೃತಿ ತೋರಿಸಿದ್ದಾರೆ. ಎನ್ಡಿಎ ಮಿತ್ರ ಪಕ್ಷದ ಅಭ್ಯರ್ಥಿಯ ಈ ಒಂದು ನೀಚತನ ಘಟನೆಗೆ ಪ್ರಧಾನಿ ಮೋದಿ ಆಗಲಿ ಅಥವಾ ರಾಜ್ಯ ಘಟಕ ಅಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ನಾಯಕರು ಕೂಡ ಕ್ಷಮೆಯಾಚಿಸಿ ಸಂತ್ರಸ್ತ ಮಹಿಳೆಯರ ಪರ ನಿಂತು ನ್ಯಾಯ ಒದಗಿಸಬೇಕಾಗಿದೆ ಎಂದು ಈ ಮೂಲಕ ಒತ್ತಾಯ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷೆ ಪೂಜಾ ಜಾರ್ಜ್ ಸಾಮುವೆಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ವನಿಲಾ ಸೂರ್ಯವಂಶಿ, ಕೆಪಿಸಿಸಿ ಸದಸ್ಯೆಯಾದ ಗುರಮ್ಮ ಸಿದ್ದಾರೆಡ್ಡಿ, ರಾಜಶ್ರೀ ಸ್ವಾಮಿ, ಅಕ್ಕ ಮಹಾದೇವಿ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಲವಾರು ಬಾರಿ ಬೀದರ್ಗೆ ಬಂದಿದ್ದೀನಿ. ಒಂದು ಸಲ ಬಂದು ಇಲ್ಲಿ ಪ್ರತಿಭಟನೆಯನ್ನು ಕೂಡ ನಾವು ಮಾಡಿದ್ವಿ. ಅದಾದ ನಂತರ ಇವಾಗ ಚುನಾವಣೆ ಸಮಯ ಇದೆ. ಸಾಕಷ್ಟು ವಿಚಾರಗಳನ್ನು ನಾನು ಮಾತನಾಡಬೇಕಂತಿದ್ರು ಕೂಡ ಈಗ ನನಗೆ ಹೊಸ ಜವಾಬ್ದಾರಿಯನ್ನು ಕೂಡ ನನ್ನ ಪಕ್ಷ ಕೊಟ್ಟಿದೆ. ಏನಂದರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾಗಿ ನನಗೆ ಸ್ಟೇಟ್ ರ್ಯಾಂಕ್ ಅಂದರೆ ಸಂಪುಟ ದರ್ಜೆಯನ್ನು ಕೊಟ್ಟು ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಗ್ಯಾರಂಟಿಗಳ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಗ್ಯಾರಂಟಿ ಪಕ್ಷ, ಗ್ಯಾರಂಟಿ ಮುಖ್ಯಮಂತ್ರಿಗಳು, ಗ್ಯಾರಂಟಿ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇವತ್ತು ಜನರಿಗೆ ಗ್ಯಾರಂಟಿಗಳನ್ನು ತಲುಪಿಸಿ, ನಾವು ಏನು ಗ್ಯಾರಂಟಿಯನ್ನು ಕೊಟ್ಟಿದ್ವಿ ಚುನಾವಣೆ ಪೂರ್ವದಲ್ಲಿ, ಚುನಾವಣೆ ಮುಂಚೆ ಅದನ್ನು ತಲುಪಿಸಿ ಇವತ್ತು ಬಹಳ ಆತ್ಮವಿಶ್ವಾಸದಿಂದ ಇವತ್ತು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದರೆ ಇನ್ನೊಂದು ಕಡೆ ನಾನಿವತ್ತು ನೇರವಾಗಿ ಆರೋಪ ಮಾಡಲಿಕ್ಕೆ ಇಚ್ಛಿಸ್ತೀನಿ. ಇಲ್ಲಿ BJP ಪಕ್ಷದ ಸಂಸದರು ಹಲವಾರು ವರ್ಷಗಳಿಂದ ಆಯ್ಕೆಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ನಾನೊಂದು ನೇರವಾಗಿ ಅವ್ರಿಗೆ ಪ್ರಶ್ನೆ, ಸಾಕಷ್ಟು ಜವಾಬ್ದಾರಿ ಇದೆ ಅವ್ರಿಗೆ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಘಟನೆ ನಡೆದಿದೆ ಹಾಸನದಲ್ಲಿ. ಅದು ಇಡೀ ದೇಶ ಅಲ್ಲ, ಇಡೀ ಪ್ರಪಂಚವೇ ಬೆಚ್ಚಿ ಬೀಳಿಸ್ತಕ್ಕಂಥ ಒಂದು ವಿದ್ರಾವಕ ಘಟನೆ. ಇದು ಯಾವ ರೀತಿ ಅಂತ ಅಂದರೆ, ಮನುಷ್ಯನ ಮನಸ್ಥಿತಿ ಈ ರೀತಿಯೂ ಆಗತ್ತಾ ಅಂತ ನಮಗೆ ಪ್ರಶ್ನೆ. ಮನುಷ್ಯರು ಈ ರೀತಿ ನಡ್ಕೊಳ್ತಾರಾ? ನಮ್ಮ ಸಮಾಜ ಹೆಣ್ಣು ಮಕ್ಕಳನ್ನ ಈ ರೀತಿ ದುರ್ಬಲವಾಗಿ ನಡೆಸ್ಕೊಳ್ಳತ್ತಾ ಅನ್ನೋ ಒಂದು ಪ್ರಶ್ನೆ ಇವತ್ತು ಎದ್ದಿದೆ. ನಾನು ಕೂಡ ನೇರವಾಗಿ ಅದಕ್ಕೆ ಬರ್ತೇನೆ. ಇವತ್ತು ಒಬ್ಬರೇ ಒಬ್ಬ BJP ನಾಯಕರಾಗಲಿ ಅಥವಾ ಇವರು ಸಮ್ಮಿಶ್ರ ಮಾಡ್ಕೊಂಡಿದ್ದಾರೆ, NDA
NDA ಅಂತ ನಾನು ನೇರವಾಗಿ ಒಬ್ಬರು ನಾಯಕರು ಕೂಡ ಇದರ ವಿಚಾರವಾಗಿ ಒಂದೇ ಒಂದು ಪ್ರತಿಕ್ರಿಯೆಯನ್ನು ಮಾನವೀಯತೆ ದೃಷ್ಟಿಯಿಂದ ಅಟ್ಲೀಸ್ಟ್ ಒಂದೇ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಇಲ್ಲಿಯ ಸಂಸದರು ಏನಾದರೂ ಪ್ರತಿಕ್ರಿಯೆ ನೀಡಿದಾರಾ ನನಗೆ ಗೊತ್ತಿಲ್ಲ. ತಾವೇ ನಮಗೆ ಮಾಹಿತಿ ಕೊಡಬೇಕು. ಇವತ್ತು ಮಾತಾಡಿದಾರಾ? ನಿನ್ನೆ ಮಾತನಾಡಿದ್ದಾರೆ, ನಿನ್ನೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ಪ್ರತಿಕ್ರಿಯೆ ಆದಮೇಲೆ ಏನಂತ ಹೇಳಿದರು ಪ್ರತಿಕ್ರಿಯೆ ಸರ್ ಅವರು? ಶಿಕ್ಷೆ ಆಗಬೇಕು, ನಾವು ನಿಲ್ತೇವೆ. ಹೌದು. ಎಷ್ಟು ದಿನಗಳಾದಮೇಲೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್? ನಾಳೆ ಚುನಾವಣೆ, ಇನ್ನೊಂದು 3 ದಿನಕ್ಕೆ. ಹೌದು. ಹೇಳಕ್ಕೆ ಇವ್ರದ್ದು ನಾರಿ ಶಕ್ತಿ, ನಾವು ಏನು ಮಹಿಳೆಯರ ಸಬಲೀಕರಣ ಮಾಡ್ತೀವಿ, ಮಹಿಳೆಯರ ಪರವಾಗಿರ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಂಥ ಪಕ್ಷ ಇದು. 2014ಕ್ಕೆ ನಾವು ಒಂಚೂರು ಫ್ಲ್ಯಾಶ್ ಬ್ಯಾಕ್ ಹೋದರೆ 10 ವರ್ಷಗಳ ಅವಧಿಗೆ ಅವರು ಇಲ್ಲಿ ಸಂಸದರಾಗಿ 2014ರಿಂದ ಕೆಲಸ ಮಾಡ್ತಾ ಇದ್ದಾರೆ. 2014 ಅವಧಿಗೆ ಹೋದಾಗ ನಾನು ಒಂದು ವಿಚಾರವನ್ನು ಗಮನಕ್ಕೆ ತರ್ತೀನಿ. ಪ್ರಧಾನಮಂತ್ರಿ ಮೋದಿಯವರು ಅವತ್ತು ಚುನಾವಣೆ ಪೂರ್ವ ಭಾಷಣದಲ್ಲಿ ಹಲವಾರು ಆಶ್ವಾಸನೆಗಳನ್ನು ಕೊಟ್ಟರು. ಮಹಿಳೆಯರ ಬದುಕಿಗೆ ನಾವು ಬಂಗಾರವನ್ನು ಮಾಡ್ತೇವೆ, ನಿಮಗೆ ಏನು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಬೆಲೆ ಎಲ್ಲ ಇಳಿಸ್ಬಿಡ್ತೀವಿ, ಗ್ಯಾಸ್ ಬೆಲೆಯಿಂದ ಹಿಡಿದು ಎಲ್ಲವನ್ನು, ಪೆಟ್ರೋಲ್ ಡೀಸೆಲ್ಲು ಎಲ್ಲವನ್ನು ಇಳಿಸಿ ನಿಮಗೆ ಬಹಳ ಒಳ್ಳೇದು ಮಾಡ್ತೀವಿ ಅಂತೇಳಿ ಬಂದಿದ್ದರು. ಆದರೆ ಒಂದೇ ಒಂದು ಗ್ಯಾರಂಟಿಗಳನ್ನು ಅವರು ಅವಾಗ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿಲ್ಲ. ಇವತ್ತು ಸುಳ್ಳು ಸುಳ್ಳು ಜಾಹೀರಾತುಗಳನ್ನು ಪತ್ರಿಕೆಗಳಲ್ಲಿ ಕೊಡ್ತಾ ಇದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ಜನ ಹೇಳ್ತಾ ಇದ್ದಾರೆ. ಏನಂತ? ನಾವು ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ, ಅದು ಮಾಡಿದ್ದೀವಿ. ಇವತ್ತು ಇಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಸಂಸದರ ಕಡೆಯಿಂದ ಅಂತ ನೋಡಿದಾಗ ನನಗೇನು ಅಂಥ ಅಭಿವೃದ್ಧಿ ಕೆಲಸಗಳೇನು ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ. ಭಾಳ ವಿಶ್ವಾಸ ಇಟ್ಟು ಈ ಬೀದರ್ನ ಜನ ಅವ್ರಿಗೆ ಆರಿಸಿ ಕಳಿಸಿದ್ರು. ಎಲ್ಲ ಇರಲಿ. ಇವತ್ತು ನಾರಿ ಸಮ್ಮಾನ್ ಅಂತ ಒಂದು ಪ್ರೋಗ್ರಾಮ್ ಇದೆ ಅವ್ರದ್ದು, ಯೋಜನೆ. ಜೊತೆಗೆ ಬೇಟಿ ಬಚಾವೋ ಬೇಟಿ ಪಡಾವೋ, ಬೇಟಿ ಬಚಾವೋ ಬೇಟಿ ಪಡಾವೋ. ಇವತ್ತು ನಿಜಕ್ಕೂ ಪ್ರಶ್ನೆ ಮಾಡಬೇಕು, ನಮ್ಮ ನಮ್ಮ ಹೆಣ್ಣುಮಕ್ಕಳನ್ನ ಯಾರಿಂದ ಬಚಾವ್ ಮಾಡಬೇಕು? BJP ನಾಯಕರಿಂದ ಅಥವಾ NDA ನಾಯಕರಿಂದ ಇವತ್ತು ರಕ್ಷಣೆ ಮಾಡಬೇಕಾಗಿದೆ ನಾವು. ಕರೆಕ್ಟ್, ಅವ್ರ ಸ್ಲೋಗನ್ ಕರೆಕ್ಟ್ ಇದೆ. ಅವ್ರು ಹೇಳಿರೋದು ನಮ್ಮ ಪಕ್ಷದ ನಾಯಕರಿಂದನೇ ನಾವು ರಕ್ಷಣೆ ಮಾಡಿ ಇವತ್ತು ಹೆಣ್ಮಕ್ಳನ್ನ ಉಳಿಸ್ಕೋಬೇಕನ್ನೋದೇ ಅವ್ರದ್ದು ಸ್ಲೋಗನ್ನ ಅರ್ಥ ಇವತ್ತು. ಜೊತೆಗೆ ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದಂಥ ಘಟನೆ ನಿಜಕ್ಕೂ ಕೂಡ ಅದನ್ನು ನೋಡಬಾರ್ದು, ಯಾರೂ ನೋಡೋಕ್ಕಾಗಲ್ಲ, ನೋಡಬಾರ್ದು. ನಾನು ನೋಡಿಲ್ಲ. ಆದರೆ ಹಲವಾರು ತುಣುಕುಗಳನ್ನು TVಲಿ ಹಾಕಿದ್ದಾರೆ, ವಾಟ್ಸಪ್ಗಳಲ್ಲಿ ಕಳಿಸಿದಾರಲ್ಲ. ಇವತ್ತು ಆ 3000ಕ್ಕೂ ಹೆಚ್ಚು ವಿಡಿಯೋಗಳನ್ನು ನೋಡಿದಾಗ ಈ ಒಬ್ಬ ತಪ್ಪಿತಸ್ಥ ಏನು NDA ಸಂಸದರಾಗಿರೋದು, ಅವರು ಈಗ ಅಲ್ಲಿ NDA ಸಂಸದರಾಗಿ ಇರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಅವ್ರನ್ನ ಇವತ್ತು ಈಗಾಗಲೇ ಮಹಿಳಾ ಆಯೋಗದ ಒಂದು ಮನವಿ ಬೇರೆಗೆ ಸರ್ಕಾರ SIT ತನಿಖೆಗೆ ಒಳಪಡಿಸಿ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಿಂತಿದೆ. ಇವತ್ತು ನಾವು ಈ ಒಂದು ವಿಚಾರವನ್ನು ತಗೊಂಡು ಇಲ್ಲೂ ಬಂದು ಮಾತನಾಡ್ತಿದ್ದೀವಿ. ಯಾಕಂದರೆ ಇವತ್ತು ಅಲ್ಲಾಗಿರ್ಬೋದು, ನಾಳೆ ಇನ್ನೊಂದು ಕಡೆ ಆಗ್ಬೋದು, ನಾಳೆ ಇನ್ನೊಂದು ಕಡೆ ಆಗ್ಬೋದು. ಆರೋಪಿಯನ್ನು ರಕ್ಷಣೆ ಮಾಡ್ತಕ್ಕಂತಹ ಎಲ್ಲ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ. ಯಾಕಂದರೆ ಈಗಾಗಲೇ ಆರೋಪಿಯನ್ನು ಬೇರೆ ದೇಶಕ್ಕೆ ಕಳಿಸಾಗಿದೆ. ಯಾರು ಇದರ ಹಿಂದೆ ಇರ್ತಕ್ಕಂಥದ್ದು? ಇದರ ತನಿಖೆ ಮೊದಲಾಗಬೇಕು. ಯಾರು ಆರೋಪಿಯನ್ನು ದೇಶ ಬಿಟ್ಟು ಓಡೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಒಂದು ತನಿಖೆ ಆಗಬೇಕಂತ ಮೊದಲು ನಾವು ಆಗ್ರಹ ಮಾಡ್ತಿದ್ದೀವಿ. ಇವತ್ತು ಏರ್ಪೋರ್ಟ್ ಅಥಾರಿಟಿ ಇರ್ಬೋದು, ಪಾಸ್ಪೋರ್ಟ್ ಇದೆ, ಅದಿಲ್ಲದೇ ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಏನಾದರೂ ಆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಕನಿಕರ ಅಥವಾ ಆಸಕ್ತಿ ಅಥವಾ ಇಚ್ಛೆ ಇದ್ದಿದ್ರೆ, ಆ ಹೆಣ್ಮಕ್ಳು ಅನ್ಯಾಯ ಆಗಿದೆಯಪ್ಪ ಅಂತ ಅಂತಿದ್ರೆ ದೇಶ ಬಿಟ್ಟು ಹೋಗ್ಲಿಕ್ಕೆ ಯಾರೂ ಕೂಡ ಸಹಕಾರ ಕೊಡಬಾರ್ದಿತ್ತು. ಇವತ್ತು ರಾಜ್ಯ ಸರ್ಕಾರದ ಒಂದು ವ್ಯಾಪ್ತಿಯಲ್ಲಿ ಏನಿದೆ ಅದು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ನಡೆದು ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಇರೋದು. ಬಸವಣ್ಣನ ನಾಡಿನಲ್ಲಿ ಇವತ್ತು ಕಾರ್ಮಿಕ ದಿನಾಚರಣೆ, ಕಾಯಕವೇ ಕೈಲಾಸ ಅಂತಕ್ಕಂಥ ಒಪ್ಕೊಂಡಿರ್ತಕ್ಕಂಥ ನಾಡು ನಮ್ಮದು. ಕಾಯಕ ದಾಸೋಹಕ್ಕೆ ಹೆಸರಾಗ್ತಕ್ಕಂಥ ನಾಡು. ಇವತ್ತು ನಾವು ಯಾರವರು ನಮ್ಮ ಸ್ವಾಮಿಗಳಿಗೆ ನಾವು ಕೇಳಿದಾಗ ಭಾರತ ರತ್ನ ಕೊಡಬೇಕಂದಾಗ ಇದೇ BJP ಸರ್ಕಾರ ಕೊಡಲಿಲ್ಲ. ಸಿದ್ಧಗಂಗಾ ಸ್ವಾಮಿಗಳಿಗೆ ನಾವು ಭಾರತ ರತ್ನ ಕೊಡಬೇಕಂತೇಳಿ ಬೀದಿಗಿಳಿದು ಹೋರಾಟ ಮಾಡಿದ್ದೀನಿ. ನಾನು ಹೋರಾಟ ಮಾಡಿದ್ದೀನಿ. ಅವ್ರಿಗೆ ಮರಣೋತ್ತರ ಭಾರತ ರತ್ನ ಕೊಡಬೇಕು ಅಂತೇಳಿ ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಪತ್ರವನ್ನು ಬರೆದಿದ್ರು. ನಮಗೆ ನಮ್ಮ ನೆಲದ
ನಮ್ಮ ನೆಲದ ಮಹನೀಯರ ಬಗ್ಗೆ ಅಪಾರವಾದ ಗೌರವವಿದೆ. ಇವತ್ತು ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಹಾಕಬೇಕು ಅಂತ ಏನಾದ್ರು ತೀರ್ಮಾನ ತಗೊಂಡು ಆದೇಶ ಹೊರಡಿಸಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ. ಮತ್ತು ಇವತ್ತು ನಾನು ಹೆಚ್ಚು ಅದಕ್ಕೆ ರಾಜಕೀಯಕ್ಕೆ ಬೆರೆಸ್ಲಿಕ್ಕೆ ಹೋಗೋದಿಲ್ಲ. ಆ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಜಾತಿ ಇಲ್ಲ, ಹೆಣ್ಮಕ್ಳಿಗೆ ಧರ್ಮ ಇಲ್ಲ, ಹೆಣ್ಮಕ್ಳಿಗೆ ಯಾವುದೇ ಆದಂಥ ಒಂದು ಕೋಮಿಲ್ಲ. ಹಾಗಾಗಿ ಹೆಣ್ಮಕ್ಳ ಜಾತಿನೇ ಒಂದು ಜಾತಿ, ಹೆಣ್ಮಕ್ಳು ಎಲ್ಲರೂ ಕೂಡ ಒಂದು ಜಾತಿ. ಎರಡನೇ ದರ್ಜೆ ಪ್ರಜೆಗಳು ನಾವು ಇವತ್ತಿಗೂ ಕೂಡ ಎಲ್ಲೂ ಕೂಡ ಪ್ರಥಮ ದರ್ಜೆ ಪ್ರಜೆಗಳಾಗಿ ನಾವು ಇನ್ನೂ ಕೂಡ ಈ ಇಸ್ವಿಯಲ್ಲೂ ಕೂಡ 2024ನೇ ಇಸ್ವಿಯಲ್ಲೂ ಕೂಡ ನಾವು ಹೋಗ್ಲಿಕ್ಕಾಗಲಿಲ್ಲ. ಸಾಕಷ್ಟು ಭಾಷಣಗಳನ್ನ ಮಾತಾಡ್ತೀವಿ, ಮೈಕ್ ಹಿಡ್ಕೊಂಡ್ರೆ ಭಾಷಣ ಬಿಗಿತೀವಿ, ಮಹಿಳೆಯರೇ ಮುಂದೆ ಬರಬೇಕು ಅಂತೇಳಿ. ಆದರೆ ಇವತ್ತು ಮಹಿಳೆಯರಿಗೇನೋ ಒಂದು ಗ್ಯಾರಂಟಿಗಳ ಮುಖಾಂತರ ಅವ್ರಿಗೆ ಶಕ್ತಿ ಕೊಡಬೇಕಂದಾಗ ಕುಮಾರಣ್ಣ ಮಾತಾಡ್ತಾರೆ, ಗ್ಯಾರಂಟಿಗಳಿಂದ ದಾರಿ ತಪ್ಪಿದ್ದಾರೆ ಅಂತ ಕುಮಾರಣ್ಣ ಮಾತಾಡ್ತಾರೆ. ಅವ್ರದ್ದೇ ಪಕ್ಷದ ಇವತ್ತು NDA ಪಕ್ಷದ ನಾಯಕರು ಯಾರು ಕೂಡ ಅದನ್ನು ಯಾರೂ ಕೂಡ ಖಂಡಿಸೋದಿಲ್ಲ. ಮಹಿಳೆಯರ ಪರವಾಗಿ ಅವರು ಬಾಯಿ ಬಿಟ್ಟು ಏನು ತಾಳಿ ಬಗ್ಗೆ ಮಾತಾಡ್ತಾರೆ ಯಾರು? ನಮ್ಮ ಪ್ರಧಾನಮಂತ್ರಿಗಳು. ತಾಳಿ ಅಂದರೆ ಎಷ್ಟು ಪವಿತ್ರತೆ ಇದೆ ಅನ್ನೋದನ್ನು ನಮ್ಮ ಹೆಣ್ಮಕ್ಳನ್ನ ಕೇಳಬೇಕು. ನಾವು ಕೂಡ ತಾಳಿ ಧರಿಸಿದ್ದೀನಿ ನಾನು ಕೂಡ ನನ್ನ ಕತ್ತಲ್ಲಿ. ನಮ್ಮ ಬಗ್ಗೆ ಕೇಳಬೇಕು. ತಾಳಿ ಬಗ್ಗೆ ಗೊತ್ತಿಲ್ಲದಿದ್ದವರು ಅದ್ರ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಾರೆ. ಯಾವ ನಾಯಕರು ಕೂಡ ಕಾಣಿಸೋದಿಲ್ಲ. ಎಲ್ಲಕ್ಕಿಂತ ಅವಮಾನವಾದ ಸಂಗತಿ ಏನಂತಂದರೆ ಅಲ್ಲಿರ್ತಕ್ಕಂಥ ನಾಯಕಿಯರು, ಶೋಭಕಾ ಇರ್ಬೋದು, ಮಾಳವಿಕಾ ಇರ್ಬೋದು, ಸ್ಮೃತಿ ಇರಾನಿ ಇರ್ಬೋದು, ಯಾರು ತಾರಾ ಇರ್ಬೋದು, ಯಾರು ಕೂಡ ಆ ಒಂದು BJP ಮಹಿಳಾ ಮೋರ್ಚಾದ ಅಧ್ಯಕ್ಷ ಇರ್ಬೋದು, ಆ ವಿಚಾರವನ್ನು ಯಾರು ಕೂಡ ಖಂಡಿಸೋದಿಲ್ಲ. ಅಂದರೆ ಏನರ್ಥ? ಮಹಿಳೆಯರಿಗೆ ಮಾತನಾಡೋದಕ್ಕಿರ್ತಕ್ಕಂಥ ವಸ್ತು ಅಂದರೆ ಮಹಿಳೆಯರು, ಭೋಗದ ವಸ್ತು ಅಂದರೆ ಮಹಿಳೆಯರು ಅನ್ನೋದನ್ನು ಈ ಒಂದು ಪಕ್ಷದ ನಾಯಕರು ತೋರಿಸ್ತಾ ಇದ್ದಾರೆ. ಅದೇ ತಾನೇ ಎದುರಿಸಿ ಬೆದರಿಸಿ. ಈಗ ಆ ಕುಟುಂಬದವ್ರಿಗೆ ರಕ್ಷಣೆ, ಆ ಕುಟುಂಬದವ್ರಿಗೂ ಕೂಡ ಎದುರಿಸಿ ಬೆದರಿಸಿ ಕೊಲೆ ಬೆದರಿಕೆಗಳು ಇಷ್ಟು ವರ್ಷ ಆ ವಿಡಿಯೋಗಳು ಯಾಕೆ ಬಂದಿರಲಿಲ್ಲ ಅಂದರೆ, ಆ ಸಂತ್ರಸ್ತರು ಯಾಕೆ ಮಾತಾಡಲಿಲ್ಲ ಅಂದರೆ ಅವ್ರಿಗೆ ಎಲ್ಲ ರೀತಿಯಾದಂಥ ಹೆದರಿಕೆ ಕೊಲೆ ಬೆದರಿಕೆಗಳು ಪ್ರತಿಯೊಂದು ಇತ್ತು. ಮಾನಕ್ಕೆ ಹಂಚ್ತಕ್ಕಂಥ ಹೆಣ್ಣುಮಕ್ಕಳು ಯಾರೂ ಕೂಡ ಬಂದು ಹೇಳೋದಿಲ್ಲ ಆ ವಿಚಾರಗಳನ್ನು. ಇವತ್ತು ಬೀದಿಗೆ ಬಂದಿದೆ ಆ ವಿಚಾರಗಳು. ಅವರ ಭವಿಷ್ಯ ಕತ್ಲಲ್ಲಿದೆ. ಆ 2000 ಎಷ್ಟು ಹೆಣ್ಮಕ್ಳಿದಾರೋ ಗೊತ್ತಿಲ್ಲ, ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಇವಾಗ ನಿಧಾನವಾಗಿ ಬಂದು ಮಾತನಾಡ್ತಿದ್ದಾರೆ. ಅವ್ರಿಗೆ ಧೈರ್ಯವಾಗಿ ನಾವೆಲ್ಲರೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಇಡೀ ದೇಶ ಮಾಡಬೇಕು. ಇವತ್ತು ಪ್ರಧಾನಮಂತ್ರಿಗಳು ತಾಯಿ ಸ್ಥಾನದಲ್ಲಿದ್ದಾರೆ. ಅವರು ಒಂದು ಸಂದೇಶ ಕೊಡಬೇಕಾಗಿತ್ತು ಇಷ್ಟರಲ್ಲೇ. ನೀವು ಯಾವುದೇ ಕಾರಣಕ್ಕೂ ಧೈರ್ಯಗುಂದಬೇಡಿ, ನಿಮ್ಮನ್ನು ಕಾಪಾಡ್ತಂಥ ಕೆಲಸವನ್ನು ಪ್ರಧಾನಮಂತ್ರಿಯಾಗಿ ನಾನು ಮಾಡ್ತೀನಿ ಅನ್ನೋ ಒಂದೇ ಒಂದು ಭರವಸೆಯನ್ನು ಅವ್ರು ಕೊಡಬೇಕಾಗಿತ್ತು. ಇಲ್ಲ ಅವ್ರ ನಾಯಕರುಗಳು ಯಾರಾದರೂ ಕೊಡಬೇಕಾಗಿತ್ತು. ಇದು ನಾವು ಕೇಳ್ತಾ ಇರ್ತಕ್ಕಂಥದ್ದು. ಏನೋ ಕೊಟ್ಬಿಡಿ ಅಂತ ಕೇಳ್ತಾ ಇಲ್ಲ ನಾವು. ಅವ್ರಿಗೆ ರಕ್ಷಣೆ, ಅವರ ಭವಿಷ್ಯಕ್ಕೆ ಒಂದು ಭದ್ರತೆ, ಅವ್ರ ಜೊತೆಗೆ ನಾವು ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು BJP ನಾಯಕರು ಯಾಕೆ ಕೊಡ್ತಾ ಇಲ್ಲ? ಯಾಕೆ ಮೌನವಾಗಿದ್ದಾರೆ? ಯಾಕೆ ಹೆಣ್ಮಕ್ಳಲ್ಲಿ ಇರ್ತಕ್ಕಂಥ ನಾಯಕಿಯರು ಯಾಕೆ ಮಾತನಾಡ್ತಾ ಇಲ್ಲ? ಪ್ರಶ್ನೆ ಮಾಡಬಾರ್ದಾ? ನಾವು ಕೇಳಬಾರ್ದಾ? ಹೌದು, ನೇಹಾ ಪ್ರಕರಣ ಇಡೀ ನಮ್ಮ ರಾಜ್ಯನೇ ಕೂಡ ಬೆಚ್ಚಿ ಬೆಳೆಸ್ತಂಥ ಒಂದು ಪ್ರಕರಣ. ಕಣ್ಣೆದುರಿಗೆ ನಾನು 2 ಹೆಣ್ಮಕ್ಳ ತಾಯಿ. ಹೆಣ್ಮಕ್ಳು ಎಲ್ರಿಗೂ ನಮ್ಮ ಮಗಳು ನೇಹಾ, ನಮ್ಮ ಮಗಳು, ನಮ್ಮ ಕರ್ನಾಟಕದ ಮಗಳು. ಆಕೆಗೂ ಕೂಡ ಅನ್ಯಾಯ ಆಗಬಾರ್ದು. ಆ ಕೊಲೆಗಾರನ್ನ ಗಲ್ಲಿಗೇರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನಾವು ಇದರಲ್ಲೂ ರಾಜಕೀಯ ಮಾಡೋದಿಲ್ಲ. ನೇಹಾ ಪ್ರಕರಣವಾದಾಗ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿಸಿದಂತಹ NDA ನಾಯಕರು ಇವತ್ತು ಒಂದೇ ಒಂದು ತುಟಿ ಬಿಚ್ಚಿ ಮಾತನಾಡ್ತಿಲ್ಲ. ಇವತ್ತು ಇದ್ದು ಸತ್ತಂಗಾಗಿದ್ದಾರೆ ಆ 3000 ಹೆಣ್ಮಕ್ಳು. ಅವ್ರು ಬದುಕಿದ್ದು ಸತ್ತಂಗಾಗಿದ್ದಾರೆ. ಇದು ಕೊಲೆಗಿಂತಲೂ ಉಗ್ರವಾದಕ್ಕಂಥ ಕೊಲೆ, ಉಗ್ರ ಕೊಲೆ. ಇದು ಕೊಲೆ ಅಲ್ವಾ? ಅವ್ರ ಜೀವನ ಮಾಡೋಕ್ಕಾಗುತ್ತಾ? ಎಷ್ಟೊಂದು ಹೆಣ್ಮಕ್ಳಿಗೆ ಡೈವರ್ಸ್ ಆಗ್ತಾ ಇದೆ, ಎಷ್ಟೊಂದು ಹೆಣ್ಮಕ್ಳು ಮನೆಯಿಂದ ದೂರ ಆಗ್ತಾ ಇದ್ದಾರೆ. ಅವ್ರ ಬದುಕಿಗೆ ಭದ್ರತೆ ಏನು? ಇದನ್ನು ಇವ್ರು ಯಾರು ಮಾತನಾಡ್ತಾ ಇಲ್ವಲ್ಲ? ಯಾಕೆ ಇವ್ರಿಗೆ ಮೂಕವರಾಗಿದ್ದಾರಲ್ಲ? ನಮ್ಮ ಕರ್ನಾಟಕದ ಹೆಣ್ಣುಮಕ್ಳ ವಿಚಾರ ಇವ್ರಿಗೆ ಗಂಭೀರತೆ ಅಲ್ವಾ? ಇದು ನಾನು ಪ್ರಶ್ನೆ ಮಾಡ್ತೀನಿ. ಯಾಕೆ ಮಾತಾಡ್ತಾ ಇಲ್ಲ ನೀವು? ಯಾಕೆ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಮುಂದೆ ಬರ್ತಿಲ್ಲ? ಏನು ಕಾರಣ? ಇವತ್ತು ಮೋದಿಕ ಪರಿವಾರ ಅಂತ ಹೇಳ್ತಾರೆ. ಮೋದಿಕ ಪರಿವಾರಲ್ಲಿ ಯಾರಿರೋದಂದರೆ ಇಂತಹ ಅತ್ಯಾಚಾರಿಗಳು, ಕೊಲೆಗಡುಕರು ಇಂಥವರೇ ಇರೋದು. ಇಂಥವ್ರ ರಕ್ಷಣೆಗೇ BJP ಕೇಂದ್ರ ಸರ್ಕಾರ ನಿಂತಿದೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಬಿಲ್ಕಿಸ್ ಬಾನು ಪ್ರಕರಣ ಇರ್ಬೋದು, ಅಥವಾ ಕುಲ್ದೀಪ್ ಸಿಂಗ್ ನಾಯರ್ ಪ್ರಕರಣ ಇರ್ಬೋದು, ಅಥವಾ ಉನ್ನಾವ್ನಲ್ಲಿ ನಡೆದಂಥ ಘಟನೆ ಇರ್ಬೋದು. ಸುಟ್ಟಾಕ್ತಾರೆ ಉನ್ನಾವ್ನಲ್ಲಿ, ಜೀವಂತವಾಗಿ ಮನೆಯವ್ರನ್ನೆಲ್ಲ ಸುಟ್ಟಾಕ್ತಾರೆ. ಅಲ್ಲಿ ಯೋಗಿನಾಥ್ ಅಂತ ಮುಖ್ಯಮಂತ್ರಿ ಏನೋ ಅಲ್ಲಿ ಕ್ರಮ ತಗೊಳ್ಳೋದಿಲ್ಲ. ಬ್ರಿಜ್ಭೂಷಣ್, ಸಾಕ್ಷಿ ಮಲ್ಲಿಕ್, ಇಷ್ಟು ಉದಾಹರಣೆಗಳಿದ್ದಾವೆ. ಇಲ್ಲೂ ಕೂಡ ಅಂಥ ಕೆಲಸ ಮಾಡಬೇಡಿ ದಯವಿಟ್ಟು.
ಆ ಅತ್ಯಾಚಾರಿ ಒಂದು ಘಟನೆ ನನಗೆ ನೆನಪಿರಂಗೆ ಮೇಡಮ್, ಉಮೇಶ್ ರೆಡ್ಡಿ ಅಂತ ಇರ್ಬೋದು, ವಿಕೃತ ಕಾಮಿ ಅಂತೇಳಿ ಅವನದು ಸರಣಿ ಕೊಲೆಗಳನ್ನ ನಾವು ನೋಡಿದ್ವಿ. ಅವನಿಗಿಂತಲೂ ಏನಾದರೂ 1000 ಪಟ್ಟು ಏನಾದರೂ ವಿಕೃತ ಕಾಮಿಯಾಗಿ ಇವತ್ತೇನಾದರೂ ಜೀವಂತವಾಗಿ ಅವರು ಜೀವಂತ ಸತ್ತಂಗೆ ಮಾಡಿರ್ತಕ್ಕಂತಹ ಏನಾದರೂ ವಿಕೃತ ಕಾಮಿ ಇದ್ದರೆ ಇವನೇ ಇರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ನಾನು ವಿಡಿಯೋಗಳನ್ನ ನೋಡಿಲ್ಲ. ಯಾಕಂದರೆ ಅದು ತನಿಖೆ ಆಗ್ತಿದೆ, ಅದನ್ನು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಇವರು. ಯಾರು ಈ NDA ನಾಯಕರು, ಅದು ಸುಳ್ಳು, ಅದು ಫೇಕು. ನೀವು ಅದನ್ನು ತನಿಖೆ ಆದಮೇಲೆ ಮಾತಾಡಿ. ಫಸ್ಟ್ ಆ ಹೆಣ್ಮಕ್ಳ ಪರವಾಗಿ ನಿಂತಿದ್ದೀರಾ ನೀವು. ಹೌದು, ಸುಳ್ಳಾಗಿದ್ರೆ ಅವ್ನು ಯಾಕೆ ದೇಶ ಬಿಟ್ಟು ಓಡೋದ? ಅವನು ಯಾಕೆ ನನ್ನ ಖಾಸಗಿ ವಿಡಿಯೋಗಳು ಬರಬಾರ್ದು ಅಂತೇಳಿ ಇಂಜೆಕ್ಷನ್ ತಂದ ಮಾಧ್ಯಮಕ್ಕೆ? ಇದು ಪೆನ್ ಡ್ರೈವಿಂದ ಈಚೆ ಬಂದಿರೋದಲ್ವಾ? ಮಾಧ್ಯಮದಿಂದ ಬಂತ? ಇಲ್ಲ, ಪೆನ್ ಡ್ರೈವಿಂದ ಈಚೆ ಬಂದಿರೋದಲ್ವ? ಯಾಕೆ ತಂದ ಅವನು? ಯಾಕೆ ದೇಶ ಬಿಟ್ಟು ಓಡೋದ? ಯಾಕೆ ಇವ್ರು ಉಚ್ಚಾಟನೆ ಮಾಡಿದ್ರು ನಿನ್ನೆ ನಾವೆಲ್ಲ ಪ್ರತಿಭಟನೆಗಳು ಶುರು ಹಚ್ಕೊಂಡ್ಮೇಲೆ? ಯಾಕೆ JDSನವರು ಉಚ್ಚಾಟನೆ ಮಾಡಿದ್ದಾರೆ ಪಕ್ಷದಿಂದ? ಆಮೇಲೆ ಹೇಳ್ತಾರೆ ಅವ್ರ ತಂದೆ ಅವನೇನು ತಪ್ಪು ಮಾಡಿಲ್ಲ, SIT ಕರೆದಾಗ ಬರ್ತಾನೆ ಬಿಡಿ ಅಂತ ಹೇಳ್ತಾರೆ. ತಪ್ಪು ಮಾಡ್ತಾ ಇದ್ದವನು ಯಾಕೆ ಹೋದ? ಯಾಕೆ ಇವ್ರು ಉಚ್ಚಾಟನೆ ಮಾಡಿದ್ರು? ಅನುಮಾನ ಅಲ್ವಾ ಇದು ನಮಗೆಲ್ಲ? ಮನೆಯವ್ರಿಗೆ ಗೊತ್ತಿದೆ, ಅವ್ರ ಅಪ್ಪನಿಗೆ ಗೊತ್ತಿದೆ. 4 ತಿಂಗಳಿದೆ ದೇವರಾಜೇಗೌಡ ಅಂತಕ್ಕಂಥ ಅವರ ಮಾಜಿ ಶಾಸಕ, BJP ಶಾಸಕ ಬಂದು ಪತ್ರಿಕೆ ಮಾಧ್ಯಮದ ಮುಂದೆ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ, ಅವ್ರಿಗೆ ಪತ್ರವನ್ನು ಬರೀತಾರೆ. ಇವ್ರಿಗೆ ಟಿಕೆಟ್ ಕೊಟ್ಟರೆ ಇವರ ಖಾಸಗಿ ವಿಡಿಯೋಗಳಿದ್ದಾವೆ, ಇವ್ರು ತಪ್ಪು ಮಾಡಿದ್ದಾರೆ, ಹೆಣ್ಮಕ್ಳನ್ನ ಇವ್ರು ಬಳಸ್ಕೊಂಡಿದ್ದಾರೆ, ಅವ್ರ ಜೀವನವನ್ನು ಹಾಳು ಮಾಡಿದ್ದಾರೆ, ನಾನು ಇದನ್ನು ಬಿಡ್ತೀನಿ ಅಂತ ಹೇಳ್ತಾರೆ. ಅಂದರೂ ಕೂಡ ಇವ್ರು ಚರ್ಚೆ ಮಾಡ್ತಾರೆ. ದೇವೇಗೌಡರು ಡೆಲ್ಲಿಗೆ ಹೋಗ್ತಾರೆ, ಅಲ್ಲೋಗಿ ಅಲ್ಲಿ ಟಿಕೆಟ್ ಅನೌನ್ಸ್ ಮಾಡ್ಕೊಂಡು ಬರ್ತಾರೆ. ಗೌಡ್ರ ಬಗ್ಗೆ ಅಪಾರವಾದಂಥ ಅಭಿಮಾನ ಇದೆ, ನಮಗೆ ಗೌರವ ಇದೆ. ಎಲ್ಲ ವಿಚಾರ ತಿಳಿಸಿದ್ದಾರೆ, ಅದಕ್ಕೂ ಕೂಡ ನಾನು ಸಹಮತ ವ್ಯಕ್ತಪಡಿಸ್ತಾ, ನಾವು ಇವತ್ತು ಪ್ರೆಸ್ ಮೀಟು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು KPCC ಜನರಲ್ ಸೆಕ್ರೆಟರಿಯಾಗಿ ತಮ್ಮೆಲ್ಲರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮದವ್ರಿಗೆಲ್ಲರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ, ನಮ್ಮದು ಡಿಮ್ಯಾಂಡು ಇಷ್ಟೇ. SIT ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಕೊಟ್ಟಿರೋದನ್ನು ಸ್ವಾಗತ ಮಾಡ್ತಾ, ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಇದನ್ನು ಸುಮೋಟೋನು ತೆಗೆದುಕೊಂಡು SIT ತನಿಖೆ, ಇದು ಸಪ್ರೇಟ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋಂಥ ಒತ್ತಾಯದಲ್ಲಿ ಸ್ವಾಗತ ಮಾಡ್ತಾ, ನಮ್ಮ ಪ್ರಶ್ನೆ ಇಷ್ಟೇ. ಏನು ಪ್ರಧಾನಿ ಮೋದಿಯವರು ಈ ಕಾಂಗ್ರೆಸ್ ಅವರು ಏನಾದರೂ ಅಧಿಕಾರಕ್ಕೆ ಬಂದರೆ ಹೆಣ್ಣು ಮಕ್ಕಳ ಇದು ಮಾಂಗಲ್ಯ ಕಸಿತಾ ಇದ್ದಾರೆ. ಬಟ್ ಇವರು ಮಿತ್ರ ಪಕ್ಷವಾದಂಥ ಪ್ರಜ್ವಲ್ ರೇವಣ್ಣನವರ ಒಂದು ದೌರ್ಜನ್ಯ, ಇದು ಅತ್ಯಾಚಾರದ ಒಂದು ದೌರ್ಜನ್ಯ. ಇದು ಗಂಭೀರವಾದಂಥ ಒಂದು ಕೇಸ್ ಪ್ರಜ್ವಲ್ ರೇವಣ್ಣ ಅವರು ಮಾಡಿದ್ದಾರೆ. ಎಷ್ಟು ಹೆಣ್ಣು ಮಕ್ಕಳದು ಮಾಂಗಲ್ಯ ಕಸ್ಕೊಂಡಿದ್ದಾರೆ. ನೀವೇನು ಮಾಡ್ತಾಯಿದ್ದೀರಾ? ಎಲ್ಲಿದ್ದೀರಾ ಮೋದಿಯವರೇ? ನೀವು ಏನು ಮಾಡ್ತಾಯಿದ್ದೀರಾ? ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಇಷ್ಟು ಹೆಣ್ಣು ಮಕ್ಕಳಿಗೆ ನಿಮ್ಮ NDA ಸಮ್ಮಿಶ್ರ ಪಕ್ಷವಾದಂಥ ಒಂದು ಸಂಸದರು ಇವತ್ತು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಪಕ್ಷದ ಆದಂಥ ಒಂದು ನಾಯಕರು ದೇವರಾಜ್ ಗೌಡರು ಸಾಕಷ್ಟು ಪುರಾವೆ ನಿಮಗೆಲ್ಲ ಕೊಟ್ಟಿಂಥವ್ರಿಗೆ ಕೊಡಬೇಡಿ, ಇದು ಒಂದು ಅವಮಾನ ಆಗ್ತದೆ, ಒಂದು ಪಕ್ಷದ ನೈತಿಕತೆ ಅಂತಂದಾಗೂ ಕೂಡ ನೀವು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ. ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದ್ದೀರಾ, ಎಲ್ಲ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಒಂದು ಮಾಂಗಲ್ಯ ಕಿತ್ಕೋತಾರೆ ಅಂತಂದರೆ, ಇವತ್ತು ಇಷ್ಟು ಜನದ್ದು ನಿಮ್ಮ NDA ಸಮ್ಮಿಶ್ರದ ಒಂದು ಅಭ್ಯರ್ಥಿ ಕಸ್ಕೊಂಡಿದ್ದಾರಲ್ಲ, ಯಾಕೆ ನೀವೇನು ಸ್ಟೇಟ್ಮೆಂಟ್ ಎಲ್ಲೋಗಿದ್ದೀರಾ? ನಾವು ಪ್ರಾಮಾಣಿಕವಾಗಿ ಅವ್ರಿಗೆ ಶಿಕ್ಷೆ ಕೊಡುತ್ತೆ. ಏನು ಒಂದು SIT ಇದೆ, CBI ಕೊಡುವಂಥ ಪ್ರಶ್ನೆನೇ ಇಲ್ಲ. ನಮ್ಮದೇ ಆದಂಥ ಕಾನೂನೇ ಗಟ್ಟಿ ಇದೆ. SIT ಇಂಟರ್ಪೋಲಲ್ಲಿದೆ, ಎಲ್ಲೋ ಎತ್ಕೊಂಡಿದೆ, ಕರ್ಕೊಂಡು ಬಂದೇ ಬರ್ತಾರೆ. ಆದರೆ ಮೊನ್ನೆ ನಮ್ಮ ಸಹೋದರು ಒಂದು ಪ್ರಶ್ನೆ ಮಾಡಿದರು, ನಮ್ಮ ಸಿದ್ದರಾಮಯ್ಯವ್ರಿದ್ದು ಏನಕ್ಕೆ ಮಾಡ್ತಾರೆ? SIT ಮಾಡಿದ್ದಾರೆ, ಅದಕ್ಕೆ ಮೊದಲೇ ಓಡೋಗಿದ್ದಾನೆ, ಏನಾದರೂ ಆಗ್ಬಿಡ್ಬೋದು, ಇದು ನನ್ನ ಮೇಲೆ ಕೇಸ್ ಆಗ್ಬೋದು. ಯಾಕಂತಂದರೆ ಅವರು ಪ್ರಜ್ವಲ್ ರೇವಣ್ಣ ಎಂಥ ಒಂದು ವಿಕೃತ ಒಂದು ಮನಸ್ಥಿತಿಯವನು ಅಂತಂತಂದರೆ, ತನ್ನ ಮನೆಯಲ್ಲಿ ಒಂದು ವಯಸ್ಸಾದಂಥ ಒಂದು ಇದು ಅಡುಗೆ ಮಾಡುವಂಥ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾನೆ, ಅದನ್ನು ವಿಡಿಯೋ ಮಾಡ್ತಾನೆ. ಆಕೆ ಬೇಡಪ್ಪ, ನಾನು ನಿಮ್ಮ ತಂದೆಯವರಿಗೆ ನಾನು ಅಡುಗೆ ಮಾಡಿ ಹಾಕಿದ್ದೀನಿ, ನಿಮ್ಮ ತಾತ ಅವ್ರಿಗೆ ಅಡುಗೆ ನಾನು ಮಾಡಿ ಹಾಕಿದ್ದೀನಿ, ನಾನು ನಿನಗೆ ತಾಯಿಗಿಂತ ಹೆಚ್ಚಾಗಿದೆ ಅಂತ ಹೇಳಿದರೂ ಕೂಡ ಬಿಡ್ದಿರೋವಂಥ ಮಾಡ್ತಿರೋವಂಥದ್ದು ಈ ಒಂದು ವಿಷಯ ಶಿಕ್ಷೆ ಆಗಬೇಕು. ಮತ್ತು ಇದನ್ನು ಚೀಮಾರಿ ಹಾಕಲಿಕ್ಕೆ ಬಂದಿದ್ದೇವೆ. ಎಲ್ಲೋಗಿದ್ದಾರೆ ಈ ಮಿತ್ರಪದ? ಮೋದಿ ಎಲ್ಲಿದೆ? ಅವರ ಒಂದು ಸ್ಥಾನಕ್ಕೆ ಅವ್ರು ರಾಜೀನಾಮೆ ಕೊಡಬೇಕು. ನೈತಿಕತೆ ಹೊಣೆ ಹೊತ್ಕೊಂಡು ಕುಮಾರಸ್ವಾಮಿ ಅವರಾಗಲಿ ಇದು ಮೋದಿಯವರಾಗಲಿ ಒಂದು ನೈತಿಕತೆಯಲ್ಲೂ ರಾಜೀನಾಮೆಯಲ್ಲೂ ಕ್ಷಮೆ ಕೇಳಬೇಕಾಗುತ್ತೆ.
ಈಗೇನು ಯಾರ್ಯಾರು ಇದಕ್ಕೆ ಇವತ್ತು ರೇವಣ್ಣ ಅವ್ರಿಗೆ ಯಾಕೆ ಆಗ್ತಾ ಇದ್ದಾರೆ, ಇವತ್ತು FIR ಹಾಕಿದ್ದಾರೆ ಅಂತಂದರೆ ಈ SIT ಎಲ್ಲ ತನಿಖೆ ತೆಗೆದುಕೊಳ್ಳುತ್ತೆ ಆಳವಾಗಿ. ಯಾರೇ ಇದರ ಜೊತೆಗೆ ಆರೋಪಿಗಳಾಗಿರ್ಬೋದು, ಆ ವಿಡಿಯೋ ಮಾಡಿರೋರು ಅಥವಾ ಈತ ವಿಡಿಯೋ ಮಾಡಿದಾನೋ ಅಥವಾ ಯಾರೇ ಮಾಡಿದರೂ ಅವ್ರನ್ನ ಈ SIT ಸ್ಕ್ಯಾನಲ್ಲಿ ಅವರು ಬಂದೇ ಬರ್ತಾರೆ. SIT ಅವನು ಫಾರಿನ್ ಕಂಟ್ರಿ ಇರೋದು ಇಂಟರ್ಲೋಪ್ ಕನೆಕ್ಷನ್ ತೊಗೋತಾರೆ. ಈ ಜುಡಿಷರಿ ಒಂದು ಎನ್ಕ್ವೈರಿ ಏನಿದೆ, ಇಟ್ ಟೇಕ್ಸ್ ಇಟ್ಸ್ ಓನ್ ಡ್ಯೂ ಕೋರ್ಸ್. ಅದೇನೇನು ಬೇಕೋ ಅದನ್ನೆಲ್ಲ ಕಲಹ ಹಾಕಲಿಕ್ಕೆ ಅದು ಕಲೆ ಹಾಕುತ್ತೆ, ಅವನ್ನ ಹಿಡ್ಕೊಂಡು ಬಂದೇ ಬರ್ತದೆ. ಅವನಿಗೆ ತಪ್ಪಿಸ್ತಾ ಉಗ್ರವಾದಂಥ ಶಿಕ್ಷೆ ಕೊಡಬೇಕು ಅನ್ನೋದು ಇವತ್ತು ಮಹಿಳಾ ಕಾಂಗ್ರೆಸ್ಸು ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಇದು ನಮ್ಮ ಡಿಮ್ಯಾಂಡು. ಆದರೆ ಇಂಥ ಒಂದು ಪಕ್ಷಕ್ಕೆ ಯಾಕೆ ಬೆಂಬಲ ಕೊಡ್ತೀರಾ? ಬೀದರಲ್ಲೇ ನಾವು ಬಂದು ಕೇಳ್ತಾ ಯಾಕೆ ಬೆಂಬಲ ಕೊಡ್ತೀರಾ? ಇಂಥ ಪಕ್ಷ ಒಂದಲ್ಲ ಎರಡಲ್ಲ ಹಗರಣ, ಸುಮಾರು ಹಗರಣಗಳು BJP ನಾಯಕರುಗಳೇ ಮಾಡಿದ್ದಾರೆ. ಸೌಜನ್ಯ ಕೇಸ್ ಆಗಿರ್ಬೋದು, ನೇಹಾ ಕೇಸ್ ಆಗಿರ್ಬೋದು, ಸುಮಾರು ಕೇಸು ಒಂದೊಂದು ದೃಷ್ಟಿಕೋನ ನೋಡೋಂಥದ್ದಲ್ಲ. ಇದನ್ನು ಪ್ರಜ್ವಲ್ ರೇವಣ್ಣನವರ ಒಂದು ಕೃತ್ಯ ಇದೆಯಲ್ಲ, ಇದು ಇಡೀ ವಿಶ್ವದ ನಾಗರಿಕ ಸಮಾಜ ತಲೆ ತಗ್ಸೋಂಥ ಒಂದು ಕೃತ್ಯ ಆಗಿದೆ. ಹಾಗಾಗಿ ಅದನ್ನು ಖಂಡನೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಆ ಮಿತ್ರ ಪಕ್ಷದ NDA ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಅವತ್ತೇ ಟಿಕೆಟ್ ಕೊಡದೇ ಇದ್ದರೆ ಇಂಥ ಗಂಭೀರ ಆಗ್ತಾನೇ ಇರಲಿಲ್ಲ ಅನ್ನೋಂಥದ್ದು ನಮ್ಮ ಒಂದು ಇವತ್ತು ಪ್ರೆಸ್ ಮೀಟು ಮುಖ್ಯ ಉದ್ದೇಶ. ಮೋದಿಯವರು ಎಲ್ಲಿದ್ದೀರಾ? ಯಾಕೆ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಿಲ್ಲ? ಮಹಿಳೆಯರನ್ನ ಕಾಪಾಡ್ತೀರಲ್ಲ, ಮಾಂಗಲ್ಯ ಕಸ್ಕೋತಿದ್ದ ನಿಮ್ಮ ಒಂದು ಮಿತ್ರಪದ ಕಸ್ಕೊಂಡ್ಬಿಟ್ಟಿದ್ದಾರಲ್ಲ. ಮತ್ತು ನಾವೆಲ್ಲರೂ ಕೂಡ ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಪ್ರತಿಯೊಂದು ಈ 3000 ವಿಡಿಯೋ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಷ್ಟು ಹೋಗ್ತಾ ಎಷ್ಟು ಈಚೆ ಬರುತ್ತೋ ಗೊತ್ತಿಲ್ಲ, ಅವ್ರಿಗೆಲ್ಲ ರಕ್ಷಣೆ ಕೊಡ್ತಾರೆ. ನಾವೆಲ್ಲ ಇದ್ದೀವಿ, ರಕ್ಷಣೆ ಕೊಡ್ತೇವೆ. ಯಾವ ಹೆಣ್ಣು ಮಕ್ಕಳು ಕೂಡ ಭಯ ಪಡೋವಂಥದ್ದು ಇದೇನು ಅವಶ್ಯಕತೆ ಏನು ಇಲ್ಲ. ಅಷ್ಟು ಜನಕ್ಕೂ ಕೂಡ ನಾವು ರಕ್ಷಣೆ ಒಂದು ಕಡೆ ಕೊಡೋದು ನಮ್ಮ ಸರ್ಕಾರ ಮಾಡುತ್ತೆ. ಎರಡನೇದಾಗಿ NDA ನೇತೃತ್ವದ ಒಂದು ಏನು ಮೋದಿಯವರು ಕ್ಷಮೆ ಕೇಳಬೇಕು. ನಮ್ಮ ಮಿತ್ರ ಪಕ್ಷದಲ್ಲಿ ಈಗ ಆಗಿದೆ, ಈ ಥರ ತಲೆ ತಗ್ಸಂಥ ಒಂದು ಇದಕ್ಕೆ ಅಭ್ಯರ್ಥಿಗೆ ತಲೆ ಕೆಲಸ ಮಾಡಿದಂಥ ಹೀನಾಯ ಕೃತ್ಯ ಇದು ಯಾವತ್ತೂ ಆಗಿಲ್ಲ ಬಿಡಿ. ನಾವೆಲ್ಲೋ ಇತಿಹಾಸ ಓದ್ತಾ ಇದ್ವಿ, ನಾವು ಇತಿಹಾಸ ನೋಡ್ತಾನೇ ಇರ್ತೀವಿ. ಇತಿಹಾಸ ಸಹ ಓದಂಥವರು ಕೂಡ ಈ ಅಡೋಲ್ಫ್ ಹಿಟ್ಲರ್ ಈ ಥರ ಸೆಕ್ಸ್ ಸ್ಕ್ಯಾಂಡಲ್ಸು ಸಾಕಷ್ಟು ಆಗಿತ್ತು. ಮಾರಣ ಹೋಮ ಮಾಡಿದರು, ಹೆಣ್ಣು ಮಕ್ಕಳ ಮಾರಣ ಹೋಮ ನಡೀತಾ ಇತ್ತು ಅಂತ. ಈಗ ಈ ಪ್ರಜ್ವಲ್ ರೇವಣ್ಣ ಇಡೀ ಸಮಾಜನ ತಲೆ ತಗ್ಸಂಥ ಕೆಲಸ ಮಾಡೋದು. ಇವತ್ತು ತಕ್ಕ ಶಿಕ್ಷೆ ಆಗಬೇಕು, ಭಾಳ ಕ್ರೂರವಾದಂಥ ಶಿಕ್ಷೆ ಆಗಬೇಕು. SIT ಏನು ತನಿಖೆ ನಡೀತಾ ಇದೆ ಅದು ಖಂಡಿತ ಅವನಿಗೆ ಕ್ರೂರವಾದಂಥ ಶಿಕ್ಷೆ ಕೊಡುತ್ತೆ ಅನ್ನೋಂಥದ್ದು ನಮ್ಮೆಲ್ಲರ ಒಂದು ಭರವಸೆ. ಈ ಥರ ಒಂದು ಯಾವುದೇ ಒಂದು ಈ ಕೃತ್ಯವನ್ನು ಯಾರು ಎಸಗ್ತಾರೋ ಅವರಿಗೆ ಪರೀಕ್ಷೆ ಆಗಬೇಕು. ಮೋದಿಯವರು ಮತ್ತು ಯಾರು BJP ನೇತೃತ್ವದ ಪಾಪ ವಿಜಯೇಂದ್ರ ಬಹಳಷ್ಟು ಮಾತಾಡಿದರು ಕೆಲವಾರು ವಿಷಯಗಳಲ್ಲಿ. ಅವರು ಕೂಡ ಇದಕ್ಕೆ ಏನು ಕ್ಷಮೆಯಾದರೂ ಯಾಚನೆ ಮಾಡಬೇಕು. ಆ ಹೆಣ್ಣು ಮಕ್ಕಳಿಗೆಲ್ಲ ರಾಜ್ಯ ತಲೆ ತಗ್ಗಿಸುವಂಥ ಕೆಲಸ ಮಾಡಿದರೆ ಇದಕ್ಕೆ ಕ್ಷಮೆ ಕೂಡ ಕೇಳಬೇಕು ಅನ್ನೋಂಥದ್ದು ಕೂಡ ನಮ್ಮ ಡಿಮ್ಯಾಂಡ್. ಅದೇ ಮತ್ತೆ ನ್ಯಾಯ ಸಿಕ್ಕವರೆಗೂ ಹೋರಾಟ, ನಿರಂತರ ಹೋರಾಟ. ಸಗಣಿ 3ನೇ ತಾರೀಕು ನೋಡೋಣ, ಅವ್ರು ಬರಲಿ. ಅವ್ರನ್ನ ಗೌರವದಿಂದ ಪೆನ್ ಡ್ರೈವ್ ಹಾರ ಹಾಕಿ ಕರ್ಸ್ಕೊತೀವಿ. ಪೆನ್ ಡ್ರೈವ್ ಹಾರದ ವೆಲ್ಕಮ್ ಮಾಡ್ತೀವಿ ಅವ್ರಿಗೆ. ಆರ್ ಸೀರಿಯಲ್ ಕಿಲ್ಲರ್ ಅಂತ ಟೆಡ್ ಬಂಡಿಗೆ ಕರೀತಾರೆ. ಟೆಡ್ ಬಂಡಿ ಅಂತ ಅಮೆರಿಕನ್ ಒಬ್ಬ ಇದ್ದ. 1970s ಅಲ್ಲಿ 12 ರೇಪ್ಸ್ ಮಾಡಿದ್ದ. ಆ ಹುಡುಗರನ್ನು ಮರ್ಡರು ಮಾಡಿದ್ದ 12 ಜನ. ಇವತ್ತಾಗಿರೋದು 2000, 3000, 4000. ಹಂಗೆ ನೋಡೋಕ್ಕಾದ್ರೆ ಉಮೇಶ್ ರೆಡ್ಡಿದು ಎಷ್ಟು ಕೊಲೆ ಆಗಿದ್ದು, ಸರಣಿ ಕೊಲೆ ಜಾಸ್ತಿ. ಉಮೇಶ್ ರೆಡ್ಡಿಗಿಂತನೂ ಟೆಡ್ ಬಂಡಿ ಇಡೀ ಜಗತ್ತು ಗೊತ್ತಿಲ್ಲ. ನಾವು ಕಣ್ಣು ಮುಂದೆ ನೋಡಿದ್ದೀವಿ, ನಾವು ನಮ್ಮ ರಾಜ್ಯದಲ್ಲಿ ನೋಡಿದ್ದೀವಿ. ಇದು ಕೂಡ ಅದಕ್ಕೆ ಬರುತ್ತೆ. ಅದಕ್ಕಿಂತ ವಿಚಿತ್ರ ಇದು ರೇಪು ಎಕ್ಸ್ಪ್ಲಾಯ್ಟೇಷನ್ ಅಂತ. ಇದು ಅವನೊಬ್ಬ ಒಂದು ಖಂಡಿತ. ಅದಕ್ಕಾಗೇನೆ ಮೇಡಮ್ ಗ್ಯಾರಂಟಿಗಳನ್ನ ಕೊಟ್ಟು ಅವ್ರನ್ನ ಒಂದಷ್ಟು ಭದ್ರತೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈ ಶ್ರುತಿ ಅವರು, ಕುಮಾರಣ್ಣ ಅವರು ಹೇಳ್ದಂಗಲ್ಲ. ಈಗ ಆಯೋಗ ಆಲ್ರೆಡಿ ಮತ್ತೆ ಆಯೋಗ ಸರ್ಕಾರಕ್ಕೆ ಪತ್ರವನ್ನ ಬರೆದು ಏನ್ ಕ್ರಮ ಆಗ್ಬೇಕಂತ ಆಗ್ರಹ ಮಾಡ್ತಾ ಇದೆ. ಸಕಾಲದಲ್ಲಿ ಪ್ರೊಟೆಕ್ಷನ್ಗೂ ಕೂಡ ಕೊಡ್ಬೇಕಂತ ನೀವೆಲ್ಲ ದಯವಿಟ್ಟು ನೋಡಿ. ಆಯೋಗದ ಪತ್ರಗಳು, ನಮ್ಮ ಪತ್ರಗಳಿಗೆ ಮಾನ್ಯತೆ ಇಲ್ದಿರ್ಬೋದು, ಆದ್ರೆ ಅದೊಂದು ಸಾರ್ವಜನಿಕ ಕೂಗಾಗ್ತಾ ಇದೆ. ಹಾಸನದಲ್ಲಿ ನಿನ್ನೆ ಎಲ್ಲ ಜನಪರ ಸಂಘಟನೆಗಳು ಕೂಡ ದೊಡ್ಡದಾಗಿ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ, ಖಂಡಿಸಿದ್ದಾರೆ.
ಇಡೀ ದೇಶದಲ್ಲೇ ತಗೊಳುತ್ತೆ. ನಿರ್ಭಯ ಕೇಸ್ ಇಡೀ ದೇಶದಲ್ಲಿ ನಾವೆಲ್ಲ ನಿಲ್ಲಿಲ್ವಾ ಸರ್? ಕ್ಯಾಂಡಲ್ ಹಚ್ಚಿದ್ವಿ, ಆಫ್ ಮಾಡಿದ್ವಿ, ಆದರೆ ಅವತ್ತು ನಮ್ಮ ಧ್ವನಿ ಇತ್ತು, ಅವ್ರಿಗೆ ಗಲ್ ಶಿಕ್ಷೆ ನಮ್ಮ ಧ್ವನಿ ಇತ್ತು. ನಿರ್ಭಯ ಕೇಸ್ ಏನಾಗಿತ್ತು, ಇಡೀ ದೇಶವನ್ನ ಅದು ಹಿಂತೆಗೆದುಕೊಟ್ಬಿಡು ಅಂತ ಹೇಳಿ ನಾವು ಏನಾದ್ರೂ ನೀವು ಹೇಳಿದ್ರಲ್ಲ ಗೆದ್ರೆ ಏನ್ ಮಾಡ್ತೀರಂತ, ನಾನು ಆಗ್ರಹ ಮಾಡಿದ್ದೀನಿ ಚುನಾವಣಾ ಆಯೋಗಕ್ಕೆ, ಇವರ ಅಭ್ಯರ್ಥಿಯಾಗಿರೋದನ್ನ ನೀವು ವಜಾ ಮಾಡಬೇಕು. ಇವರು ಚುನಾವಣೆಗೆ ನಿಲ್ಲಕ್ಕೆ ಅರ್ಹವಾದಂತ ವ್ಯಕ್ತಿ ಅಲ್ಲ. ಈಸ್ ನಾಟ್ ಎ ನಾರ್ಮಲ್ ಪರ್ಸನ್. ಅವರು ಒಬ್ಬ ನಾರ್ಮಲ್ ಪರ್ಸನ್ ಅಲ್ಲ. ಅವರು ಸಂಸತ್ಗೆ ಹೋಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂತಹ ಯೋಗ್ಯ ಮನುಷ್ಯ ಅಲ್ಲ. ಅವನು ನಾಲಾಯಕ್ಕು. ಅವನು ಚುನಾವಣೆಗೆ ನಿಲ್ಲದಂಗೆ ಜೀವಮಾನ್ಯ ನೀವು ಒಂದು ಆದೇಶವನ್ನು ಹೊರಡಿಸ್ಬೇಕಂತ ಚುನಾವಣೆ ಆಗೋಕ್ಕೆ ಕೂಡ ನಾವು ಆಗ್ರಹ ಮಾಡ್ತೀವಿ. ಎಲ್ಲರೂ ದಯವಿಟ್ಟು ಬರ್ರಿ. IB ಹತ್ರ ಇಂದ ನಮ್ದು ಶಿವಾಜಿ ಸರ್ಕಲ್ ಏನದ ಅಲ್ಲಿಂದ ನಾವು ಅಂಬೇಡ್ಕರ್ ಸರ್ಕಲಿಂಗ್ ನಡೆದೀವಿ. ಮತ್ತೆ ಹಿಂಗೆ ಉಲ್ಟಾ ಯಾಕೆ ಹೋಗ್ಲಿತ್ತೀರ ಅಂತ ಕೇಳಿದ್ರೆ ನಮಗೆ ಪರ್ಮಿಷನ್ ಹಂಗೆ ಸಿಕ್ಕಿನದ. ಎಲೆಕ್ಷನ್ಸ್ ಅವ, ನಮಗೆ DC ಆಫೀಸ್ಲಿಂದ ಪರ್ಮಿಷನ್ ಸಿಕ್ಕಿಂದ ಹಂಗೆ ಅದ. ಸೊ ನಾವು ಈ ಕಡೆ ಪರ್ಮಿಷನ್ ಸಿಕ್ಲಿಲ್ಲ ಅಂದ್ರೂ ಮಾಡ್ತೀವಿ. ಇದೇ ಮಾಡೋದು.